4th 5th ಲಾಸ್ಟ್. ಈ ಕಡೆ ಸರ್ ಈ ಕಡೆ ಬಂದ್ಬಿಡಿ. ಈಗ ಸೈಡ್ ನಂಗೆ ಆಫೀಸ್ ರೂಮ್ ಕಾಣಿಸ್ತದೆ. ಸರ್ ಈ ಕಡೆ ಬಂದ್ಬಿಡಿ. ಈಗ ಸೈಡ್ ನಂಗೆ ಆಫೀಸ್ ರೂಮ್ ಕಾಣಿಸ್ತದೆ. ಎಲ್ಲ ಬಡ ಮಕ್ಕಳು 180 ಜನ ಈ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದಾರೆ. ಆಫೀಸು ಅಲ್ಲೇ, ಊಟ ಮಾಡೋದು ಅಲ್ಲೇ, ಗ್ಯಾಸ್ ಸಿಲಿಂಡ್ರು ಅಲ್ಲೇ, ತುಂಬ ತೊಂದರೆ ಇದೆ ಸ್ಕೂಲ್ಗೆ. ಎದುರುಗಡೆ ತಂದಬಾಡಿ ಎಂದಿದೆ. 2013ರಲ್ಲಿ ಅದು ಅರ್ಜಿ ಕೊಟ್ಟರೆ ಪಂಚಾಯತ್ ಆಫೀಸ್ಗೆ. ಇವತ್ತಿಗೆ ಅವ್ರ ಏನು ನಮಗೆ ಕೊಡಲಿಲ್ಲ. ನೆನಹಾಕೊಂಡು ಬರ್ತಾ ಇದ್ದಾರೆ. ಈ ಗ್ರಾಮದಲ್ಲೇ ಈ ಸ್ಕೂಲ್ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾಜಕೀಯ ಕಾರಣಗಳಾಗಲಿ, ಗ್ರಾಮಸ್ಥರಾಗಲಿ, ಯಾರೇ ಆಗಲಿ ಈ ಸ್ಕೂಲ್ ಬಗ್ಗೆ ತಲೆ ಕೆಚ್ಕೊಳ್ತಾ ಇಲ್ಲ. ಏನೋ ಮಕ್ಕಳು ಬರ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಮಾತಾಡಿದ್ರೆ ನಮ್ಮ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ, ಇಲ್ಲಿ ಓದ್ತಾ ಇದ್ದಾರೆ ಅಂತೇಳಿ ಏನೋ ಮಾತಾಡ್ತಾರೆ ಅಷ್ಟೇ. ನಮಗೆ ಸ್ಕೂಲ್ಗೆ ಅನುಕೂಲ ಆಗಬೇಕು. ಏನೇನು ಅನುಕೂಲ ಬೇಕು? ನಮಗೆ ಎದುರುಗಡೆ ಇರೋ ಜಾಗ ಬೇಕು. ಮತ್ತೆ ಎದುರುಗಡೆ ಇರೋ ಜಾಗ ಬೇಕು. ಖಾಲಿ ಯೂನಿವರ್ಸಿಟಿ ಎಲ್ಲ ಇದ್ದರೆ ಬಂದು ತಹಸೀಲ್ದಾರ್ ಅವರು ಬಂದು ನಮ್ಗೆ ಅನುಕೂಲ ಮಾಡ್ಕೊಳ್ಬೇಕು ಈ ಸ್ಕೂಲ್ ಬಗ್ಗೆ. ಖಾಸಗಿ ಜಾಗದಲ್ಲಿ ನೋಡಿದ್ದಾರೆ. ಇದೆ ಟೋಟಲ್ ಇದೆ, KT ಟೋಟಲ್ ಇದೆ. ಫಸ್ಟ್ ಬೆಂಚಲ್ಲಿ ಸ್ಕೂಲ್ಗೆ ಆಗಿದೆ. ಅವರು 2ನೇ ಬೆಂಚಲ್ಲಿ ಹಾಕ್ಕೊಂಡಿದ್ದಾರೆ. ಸೆಕೆಂಡ್ ಬೆಂಚಲ್ಲಿ ಸ್ಟೇ ಆಗಿದೆ. ಸ್ಟೇ ನಾವು ಎಚ್ಚಕ್ಕಾಗಲಿಲ್ಲ. ಸ್ಕೂಲ್ ಜಾಗ ಕೊಡೋಕ್ಕೆ ಅವರೇ ತೊಂದರೆ ಮಾಡ್ತಾ ಇದ್ದಾರೆ. ಅದೆಲ್ಲ ರೆಡಿ ಇದೆ, ಅವ್ರು ಬಿಟ್ಕೊಡ್ತಾ ಇಲ್ಲ. ಯಾರೋ ಗ್ರಾಮಸ್ಥರು ಕೆಲವರು ಈಗ ಅನಾನುಕೂಲ ಇದೆ ಸ್ಕೂಲ್ಗೆ, ಅನುಕೂಲ ಮಾಡ್ಕೊಳ್ಳೋದು ತಮ್ಮಲ್ಲಿ ನಿರ್ಣಯ ಮಾಡ್ತಾ ಇದ್ದೀವಿ.